ನಮ್ಮೆಲ್ಲರ ಫೇವರೇಟ್ ಜೋಡಿ ಶಿವಣ್ಣ ಹಾಗೂ ಸುಧಾರಾಣಿ ಮ್ಯಾಮ್. ಮ್ಯಾಮ್, ಟು ಬಿ ಅ ಪಾರ್ಟ್ ಆಫ್ 45 ಚಿತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್? ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತದೆ, ಏಕೆಂದ್ರೆ ಈ ಮೂರು ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಅಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಸೊ ಅದು ತುಂಬಾ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ತರ ಸಾಂಗ್ಸ್ ನನಗೆ ಕೊಡ್ಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನಾನು ರೋಲ್ ಯಾಕೆ ದೊಡ್ಡ ರೋಲ್ ಕೊಡ್ಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಇನ್ನು ನಮ್ಮೆಲ್ಲರ ಫೇವರೇಟ್ ಜೋಡಿ ಶಿವಣ್ಣ ಹಾಗೂ ಸುಧಾರಾಣಿ ಮ್ಯಾಮ್. ಮ್ಯಾಮ್, ಟು ಬಿ ಅ ಪಾರ್ಟ್ ಆಫ್ 45 ಚಿತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್? ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತದೆ, ಏಕೆಂದ್ರೆ ಈ ಮೂರು ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಅಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಸೊ ಅದು ತುಂಬಾ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ತರ ಸಾಂಗ್ಸ್ ನನಗೆ ಕೊಡ್ಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನಾನು ರೋಲ್ ಯಾಕೆ ದೊಡ್ಡ ರೋಲ್ ಕೊಡ್ಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು.